ಪೂಜಾ ಅವರೇ, ಲವ್ವಲ್ಲಿ ಜಿಹಾದ್ ಇಲ್ಲ, ಜಿಹಾದ್ನಲ್ಲಿ ಲವ್ ಇಲ್ಲ. ನಾನು ಆ ಪದ ಅನ್ನೋದು, ಆ ಲವ್ ಜಿಹಾದ್ ಅನ್ನೋ ಒಂದು ರೀತಿ ಜೋಡಣೆ, ಅದು ಒಂದು ಹಿಂದುತ್ವದ ಪರಿಕಲ್ಪನೆ ಅನ್ನೋದನ್ನು ಒಂದು ಮುಸ್ಲಿಂ ಜನಾಂಗದ ಒಬ್ಬ ವ್ಯಕ್ತಿ, ಒಬ್ಬ ಮುಸ್ಲಿಮೇತರನ್ನ ಮದುವೆ ಆದ ತಕ್ಷಣ ಅದನ್ನು ಒಂದು ಹೇರಲ್ಪಟ್ಟತೆ ಅಂತ ಒಂದು ಅಸಂಪ್ಷನ್ ಮೇಲೆ ಕಟ್ಟಿರುತ್ತೆ. ಅದು ಯಾವತ್ತೂ ಆಗಿಲ್ಲ ಅಂತ ಹೇಳ್ತಾ ಇಲ್ಲ, ಅದು ಆಗ್ಬೋದು, ಅದು ಆಗಿರೋ ಉದಾಹರಣೆಗಳು ಇದ್ದಾವೆ. ಬಟ್ ಎಷ್ಟೋ ಮದುವೆಗಳು ಇಬ್ಬರು ಕೂಡ ಬೈ ಚಾನ್ಸಾಗಿ ಮುಸ್ಲಿಮ್ ಆಗಿ ಹುಟ್ಟಿರ್ತಾರೆ, ಬೈ ಚಾನ್ಸ್ ಮುಸ್ಲಿಮೇತರಾಗಿ ಹುಟ್ಟಿರ್ತಾರೆ. ಅವರು ಜೊತೆಗೆ ಸೇರಿ ನಾವು ಒಂದು ರೀತಿಯಲ್ಲಿ ನಮ್ಮ ರೀತಿ ನಾವು ಬದುಕೋಣ ಅಂತ ಇರುತ್ತೆ. ಅದನ್ನು ಯಾವುದೇ ಒಂದು ಮದುವೆ ಒಬ್ಬ ಮುಸ್ಲಿಂ ಹುಡುಗನ ಜೊತೆ ಆಗಿದ ತಕ್ಷಣ ಅದು ಲವ್ ಜಿಹಾದ್ ಅಂತ ನಾನು ನೋಡೋಣಲ್ಲ. ಐ ಹ್ಯಾವ್ ಟು ಲುಕ್ ಎಟ್ ಕೇಸ್ ಬೈ ಕೇಸ್. ಬಟ್ ಈ ರೀತಿಯಲ್ಲಿ TCS ಆಗಿರೋದು ನಾನು ಅದು ಆರೋಪ, ಡೆಫಿನೆಟ್ಲಿ ಇಟ್ಸ್ ವೆರಿ ಪ್ರಾಬ್ಲಮ್ಯಾಟಿಕ್, ಅದನ್ನು ಖಂಡಿಸಬೇಕು. ಬಟ್ ನಾನು ಅವೆಲ್ಲ ಹೇಳ್ದಂಗೆ ಲವ್ವಲ್ಲಿ ಜಿಹಾದ್ ಇಲ್ಲ, ಜಿಹಾದ್ನಲ್ಲಿ ಲವ್ ಇಲ್ಲ ಅಂತ ನಾನು ಮಾತು. ಸೊ ನೈಸ್. ನಿಮ್ಮ ಥಾಟ್ಸ್ ಕೇಳ್ತಿದ್ರೆ ಒಂಥರ ಅಂದ್ರೆ ಆಲೋಚನೆಗಳೇ ಡಿಫ್ರೆಂಟ್ ಆಗಿದೆ ನಿಮ್ದು. ಅಂದ್ರೆ ಲವ್ ಜಿಯಾದ್ ಅನ್ನೋದು ನೀವು ಒಪ್ಕೊಳ್ದೇ ಇರೋದು, ಅದ್ರಲ್ಲಿ ಇಲ್ಲ ಅಂತ ಹೇಳೋದು. ಬಟ್ ಆದ್ರೆ ಈಗ ಕೆಲವೊಂದಷ್ಟು ಸಿನಿಮಾಗಳು ಬಂದ್ವು ಸರ್, ಈಗ ಅದ್ರ ಮೇಲೆ ನೀವು ನೋಡಿರ್ತೀರಿ, ಕೇರಳ ಸ್ಟೋರಿ ಎಲ್ಲ ನೋಡಿರ್ತೀರಿ ಅನ್ಕೋತೀನಿ. ಕೇರಳ ಸ್ಟೋರಿ ನೋಡಲಿಲ್ಲ, ಬಟ್ ಅದ್ರ ಬಗ್ಗೆ ಗೊತ್ತಿದೆ. ಸೊ ಅದ್ರ ಮೇಲೆ ಏನು ಒಪಿನಿಯನ್ ಸರ್? ಅದೆಲ್ಲ ಏನ್ ಪ್ರಾಪಗಂಡಾನ, ಅಜೆಂಡಾ ಅನ್ಕೋತೀರಾ, ಏನ್ ಅನ್ಕೋತೀರಾ? ಒಂದು ಹೇಳ್ತೀನಿ ಪೂಜಾ ಅವರೇ, ನಮಗೆ ಇಷ್ಟ ಇಲ್ಲದೆ ಇರೋ ಸಿದ್ಧಾಂತ ಬಂದಿದ ತಕ್ಷಣ ಪ್ರಾಪಗ್ಯಾಂಡ ಅಂತ ಹೇಳ್ತೀವಿ. ನಮ್ಗೆ ಇಷ್ಟ ಇರೋ ಸಿದ್ಧಾಂತ ಬಂದಿದ ತಕ್ಷಣ ಅದು ಸತ್ಯ ಅಂತ ಹೇಳ್ತೀವಿ. ಎನಿಥಿಂಗ್ ವಿತ್ ಅ ಪೊಲಿಟಿಕಲ್ ಆರ್ ಐಡಿಯಾಲಜಿಕಲ್ ವಿಷನ್ ಈಸ್ ಇನ್ ಅ ವೇ ಪ್ರಾಪಗ್ಯಾಂಡನೇ. ಕೆಲವು ಪ್ರಾಪಗ್ಯಾಂಡಗಳನ್ನ ನಾವು ಒಪ್ತೀವಿ, ಕೆಲವು ಪ್ರಾಪಗ್ಯಾಂಡಗಳು ಒಪ್ಪಲ್ಲ. ಸಿನಿಮಾ ಅಂದಾಗ ನಾವು ಉದಾಹರಣೆ ಕೊಡ್ತೀವಿ. ಈ ಗಾಂಧಿ ಸಿನಿಮಾ, ರಿಚರ್ಡ್ ಆಟನ್ಬರೋ ಸಿನಿಮಾ ಕೇಳಿದ್ದೀರಾ ನೀವು? 1982-83 ರಿಲೀಸ್ ಆಯಿತು. ಮಚ್ ಬಿನ್ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಸಿನಿಮಾಸ್ ಆಫ್ ಹಾಲಿವುಡ್ ಹಿಸ್ಟ್ರಿ ಇನ್ ಟರ್ಮ್ಸ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ರೀಚ್. ಅದರಲ್ಲಿ ಎರಡು ಮಾತಿಲ್ಲ. 30 ವರ್ಷ ತೊಗೊಂಡು ಮಾಡಿ ಬೆನ್ ಕಿಂಗ್ಸ್ಲಿ, ರಿಚರ್ಡ್ ಆಟನ್ಬರೋ ಡೈರೆಕ್ಟರ್. ಅದು ವಾಸ್ ಪಾರ್ಟ್ ಪ್ರೊಡ್ಯೂಸ್ಡ್ ಬೈ ದಿ ಇಂದಿರಾ ಗಾಂಧಿ ಅಡ್ಮಿನಿಸ್ಟ್ರೇಷನ್ ಅಂತ ನಾನು ಕೇಳಿದ್ದೀನಿ. ನೆಹರೂನು ಕೂಡ ಅದನ್ನು ಮನಸ್ಥಿತಿ ಇತ್ತು, ಅದನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಕೇಳಿಪಟ್ಟಿದ್ದೀನಿ. ಬಟ್ ಇಂದಿರಾ ಗಾಂಧಿ ಹ್ಯಾಸ್ ಆ್ಯಕ್ಚುಲಿ ಫೈನಾನ್ಷಿಯಲಿ ಪ್ರೊಡ್ಯೂಸ್ ಮಾಡಿದ್ರು.